ಡಾಕ್ಟರ್ ಕೆ ನಾಗರಾಜು NIMSME ಗವರ್ನರ್ ಕೌನ್ಸಿಲ್ ಸದಸ್ಯರಾಗಿ ನೇಮಕ. ಡಾಕ್ಟರ್ ಕೆ ನಾಗರಾಜು NIMSME ಗವರ್ನರ್ ಕೌನ್ಸಿಲ್ ಸದಸ್ಯರಾಗಿ ನೇಮಕ. ಮಾಲೂರು ಕೇಂದ್ರ ಸರ್ಕಾರದ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಅಧೀನದಲ್ಲಿರುವ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಗವರ್ನರ್ ಕೌನ್ಸಿಲ್ ಸದಸ್ಯರಾಗಿ ಕೋಲಾರ ತಾಲೂಕು ಮೂಲದ ಡಾಕ್ಟರ್ ಕೆ ನಾಗರಾಜು ರವರನ್ನ ನೇಮಕ ಮಾಡಲಾಗಿದೆ. ಈ ನೇಮಕಕ್ಕೆ ಮಾಲೂರಿನ ಕರುನಾಡ ಅಪ್ಪು ಗೆಳೆಯರ ಬಳಗ, ಕೆಂಪೇಗೌಡ ಯುವ ಸೇನೆ, ಕಸ್ತೂರಿ ಕರ್ನಾಟಕ ಪರ ವೇದಿಕೆ ಹಾಗೂ ರೈತ ಪರ ಹೋರಾಟಗಾರರು ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಅಭಿನಂದನೆಯನ್ನ ಸಲ್ಲಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಕೆ ನಾಗರಾಜು ತಮ್ಮ ನೇಮಕಕ್ಕೆ ಶುಭಾಶಯ ಕೋರಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ನಾಡಪ್ರಭು ಕೆಂಪೇಗೌಡ ಯುವಶಕ್ತಿ ವೇದಿಕೆ ರಾಜ್ಯಾಧ್ಯಕ್ಷ ನರಸಿಂಹಗೌಡ, DVR ಧನರಾಜು ನಾಯ್ಡು, ಮುನಿರಾಜು, ಕೃಷ್ಣ, ರಂಜಿತ್ ಗೌಡ, ಶ್ರೀನಿವಾಸ್ ಹಾಗೂ ಕಸ್ತೂರಿ ನಿವಾಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಮಗೆ ಗುರುಗಳು ಮತ್ತು ನಮಗೆ ಆತ್ಮೀಯವಾದಂಥ ಡಾಕ್ಟರ್ ನಾಗರಾಜ್ ಸರ್ ಅವರಿಗೆ ಮೊದಲನೇದಾಗಿ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ. NIMSME ಸಣ್ಣ ಮತ್ತು ಸೂಕ್ಷ್ಮ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಇವ್ರನ್ನ ಗವರ್ನರ್ ಕೌನ್ಸಿಲ್ ಸದಸ್ಯರಾಗಿ ಆಯ್ಕೆ ಮಾಡಿದ್ದಾರೆ. ಭಾರತ ಸರ್ಕಾರಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು. ಭಾರತ ಸರ್ಕಾರದ ವತಿಯಿಂದ MSME ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ MSME ಸಂಸ್ಥೆಗೆ ನನ್ನ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಆಗಿ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೇನೆ. ಮುಖ್ಯವಾಗಿ ಇವತ್ತೆಲ್ಲ ಏನು ನನಗೆ ಮಾಲೂರಿನ ನನ್ನೆಲ್ಲ ಸ್ನೇಹ ಬಳಗ ಆಗಿರ್ಬೋದು, ಕರುನಾಡ ಅಪ್ಪು ಗೆಳೆಯರ ಬಳಗ ಆಗಿರ್ಬೋದು, ಕೆಂಪೇಗೌಡ ಯುವ ಸೇನೆಯ ಎಲ್ಲ ನಾಯಕರುಗಳು, ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಎಲ್ಲ ನಾಯಕರುಗಳು ಹಾಗೂ ರೈತ ಪರ ಹೋರಾಟಗಾರರು ಇವತ್ತು ಬಂದು ನನಗೆ ಶುಭಾಶಯಗಳನ್ನು ಕೊಡ್ತಾರೆ. ನಿಜವಾಗ್ಲೂ ಬಹಳಷ್ಟು ಖುಷಿ ಆಗ್ತಾಯಿದೆ. ನಾನು ಸಹ ನನ್ನ ಶಕ್ತಿಯನ್ನು ಮೀರಿ ಈ ಭಾಗದ ಜನರಿಗೆ ಈ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡೋಕ್ಕೆ ಹೆಚ್ಚಿನ ರೀತಿಯಲ್ಲಿ ನಾನು ಶ್ರಮಿಸ್ತೀನಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.